ಹಾಯ್ ಫ್ರೆಂಡ್ಸ್, ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದರೆ ಈ ವಿಡಿಯೋ ಪೂರ್ತಿ ನೋಡಿ, ಸ್ಕ್ರಾಲ್ ಮಾಡಿಬಿಡಿ. ನಾನಿವತ್ತು ನಿಮಗೆ ಒಂದು ಬೆಸ್ಟು DIY ಫೇಸ್ ಪ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ. ಮೂರೇ ವಸ್ತು ಯೂಸ್ ಮಾಡಿಬಿಟ್ಟು ಇದೊಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು. ನಾನು ಕೂಡ ಕಾಲೇಜಿಗೆ ಹೋಗ್ಬೇಕಾದ್ರೆ ಸೇಮ್ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಗ್ಲೋ ತಗೋತಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ನೇದು ಆಲೋವೆರಾ. ನಾನಿಲ್ಲಿ ನ್ಯಾಚುರಲ್ ಆಗಿರೋಂಥ ತೊಗೊಂಡಿದ್ದೀನಿ ಆಲೋವೆರಾನ. ನೀವು ಬೇಕು ಅಂತ ಅಂದರೆ ರೆಡಿ ಕೂಡ ತಗೋಬೋದು. ನೀವು ಬೇಕು ಅಂತ ಅಂದರೆ ಈ ಥರ ರೆಡಿ ಕೂಡ ಯೂಸ್ ಮಾಡ್ಕೋಬೋದು. ಸೆಕೆಂಡ್ನೇದು ರಾ ಮಿಲ್ಕ್. ಮೂರನೇದು ಬ್ರೌನ್ ಶುಗರ್. ಸಿಗುತ್ತೆ ಅಂಗಡಿಯಲ್ಲಿ, ನೀವು ಬ್ರೌನ್ ಶುಗರ್ ಅಂತ ಕೇಳಿದ್ರೆ ಕೊಡ್ತಾರೆ. ಆರ್ಗ್ಯಾನಿಕ್ ಬ್ರೌನ್ ಶುಗರ್, ಸ್ವಲ್ಪ ಕಾಸ್ಟ್ಲಿ ಬಟ್ ಬರ್ತಿದೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ನೇದು 1 ಸ್ಪೂನಷ್ಟು ಆಲೋವೆರಾ ಬೌಲ್ಗೆ ಹಾಕೋತಾ ಇದ್ದೀನಿ. ಸೆಕೆಂಡ್ನೇದು 1 ಸ್ಪೂನಷ್ಟು ರಾ ಮಿಲ್ಕ್, ಇದನ್ನು ಹಾಕೋತಾ ಇದ್ದೀನಿ. ಥರ್ಡ್ ಒನ್ ಬ್ರೌನ್ ಶುಗರು, ಇದೊಂದು 1/2 ಸ್ಪೂನ್ ಮಾತ್ರ ಸಾಕು. ಸೊ ಈ ಮೂರನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಕ್ಲೀನಾಗಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರೆಲ್ಲ ಪೂರ್ತಿ ಕರಗಿ ಈ ಥರ ಪೇಸ್ಟ್ ಥರ ಆಗಬೇಕು. ಸೊ ಕ್ಲೀನಾಗಿರೋ ಫೇಸಿಗೆ ಇವಾಗ ರೆಡಿ ಮಾಡ್ಕೊಂಡಿರೋಂಥ ಒಂದು ತಿಕ್ಕು ಪೇಸ್ಟ್ನ ಅಪ್ಲೈ ಮಾಡೋಣ. ಸೊ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಾದ್ಮೇಲೆ 10 ನಿಮಿಷ ಬಿಟ್ಟರೆ ಈ ಥರ ಫೇಸು ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ. ಸೊ ನಿಮಗೇನಾದ್ರು ಬ್ರೌನ್ ಶುಗರ್ ಸಿಕ್ಕಿಲ್ಲ ಅಂತಂದರೆ ಬೇಕಾದ್ರೆ ನೀವು ಮಾಮೂಲಿ ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಬ್ರೌನ್ ಶುಗರೇ ಬೇಕು ಅಂತ ಏನಿಲ್ಲ, ಬಟ್ ಬ್ರೌನ್ ಶುಗರ್ನ ಯೂಸ್ ಮಾಡಿದ್ರೆ ಸ್ವಲ್ಪ ನಿಮಗೆ ಚೆನ್ನಾಗಿ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಸೊ ಫೇಸ್ ವಾಶ್ ಮಾಡಾದ್ಮೇಲೆ ಕ್ಲೀನಾಗಿರೋ ಟವಲ್ ಅಥವಾ ಟಿಶ್ಯೂ ತೊಗೊಂಡು ಫೇಸ್ನ ಉಜ್ಜಬಾರ್ದು, ಹಾಗೆ ಟ್ಯಾಪ್ ಮಾಡ್ಕೋಬೇಕು. ಫೇಸ್ನ ನೀಟಾಗಿ ಈ ಥರ ಟವಲಲ್ಲಿ ಟ್ಯಾಪ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು ರಿಸಲ್ಟ್ ಹೇಗಿದೆ ಅಂತ. ಡೆಫಿನೆಟ್ಲಿ 100% ರಿಸಲ್ಟು. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದೇ ಥರ ಸಿಂಪಲ್ ಟ್ರಿಕ್ಸಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.